TV20 ಕನ್ನಡ ವಾಹಿನಿಗೆ ಸ್ವಾಗತ. ಮುನವಳ್ಳಿಯ ಸಿಂದೋಗಿ ಹಾಗೂ ಯಕ್ಕೇರಿಯ ಶ್ರೀ ಮೈಲಾರಲಿಂಗೇಶ್ವರ 6ನೇ ವರ್ಷದ ಜಾತ್ರಾ ಮಹೋತ್ಸವ ಸೋಮವಾರ ಪ್ರಾತಃ ಕಾಲ ಮೈಲಾರಲಿಂಗ ಸ್ವಾಮಿಗೆ ವಿಶೇಷ ರುದ್ರಾಭಿಷೇಕ ಪೂಜೆ ಸಲ್ಲಿಸಿ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕಿ ಶ್ರೀಮತಿ ಸುಶೀಲವ್ವ ಸಂಗಪ್ಪ ದೊಡ್ಡಲಿಂಗನವರ್ ಮೈಲಾರಲಿಂಗನಿಗೆ ಮಹಾಮಂಗಳಾರತಿ ಮಾಡಿ ಸರಪಳಿ ಜಗ್ಗುವ ಮೂಲಕ ಜಾತ್ರೆಗೆ ಚಾಲನೆ ನೀಡಿದರು. ಶಿವಮೊಗ್ಗ ಜಿಲ್ಲೆ ಅರಕೇರಿ ವಿರಕ್ತ ಮಠದ ಶ್ರೀ ಮಣಿಪುರ ಶಿವಲಿಂಗ ಮಹಾಸ್ವಾಮಿಗಳು, ಮುನವಳ್ಳಿ ಸೋಮಶೇಖರ್ ಮಠದ ಶ್ರೀ ಮಣಿಪುರ ಮುರುಗೇಂದ್ರ ಮಹಾಸ್ವಾಮಿಗಳು ಹಾಗೂ ಸವದತ್ತಿ ಯುವ ಧುರೀಣರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಆದ ವೀರೇಶ್ ಬ್ಯಾಹಟ್ಟಿ ಅವರು ಅನೇಕ ಗಣ್ಯರು ದೀಪ ಬೆಳಗಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. TV20 ಕನ್ನಡ ವಾಹಿನಿ ಜೊತೆಗೆ ಮಾತನಾಡಿದ ಗಣ್ಯರು ಮೈಲಾರಲಿಂಗ ಸ್ವಾಮಿ ಪವಾಡದ ಬಗ್ಗೆ ಮಾತನಾಡಿ ಮೈಲಾರಲಿಂಗ ಸಂಪ್ರದಾಯ ಉಳಿಯಬೇಕು, ಬೆಳಿಬೇಕು ಅಂತ ಹಾರೈಸಿದ್ರು. ಯಕ್ಕೇರಿ ಮುನವಳ್ಳಿ ಸಿಂದೋಗಿ ಭಾಗದಲ್ಲಿ ಏನ್ ಮೈಲಾರಲಿಂಗೇಶ್ವರ ಜಾತ್ರೆ ಪ್ರಾರಂಭ ಆಗೈತಲ್ಲ, ಇದು 6 ವರ್ಷಕ್ಕೆ ಬರ್ಬೇಕಾದ್ರ ಅಲ್ಲಿ ಒಂದು ಶಕ್ತಿ ಐತೆ ಅಂತ ಹೇಳಿ ಜನ ಇಲ್ಲಿ ನಡ್ಕೊಂಡಾರ. ಇವತ್ತು ಅಂದ್ರೆ ಮೈಲಾರಲಿಂಗದ ಇಲ್ಲಿವರೆಗೆ ನೀವೆಲ್ಲ ವೇದಿಕೆ ಮೇಲೆ ಕೇಳಿರ್ಬೋದು. ಗುರುಗಳು ಕೂಡ ಹೇಳಿದ್ರು ಅಲ್ಲಿ ಏನಾಗ್ತದ, ಅಲ್ಲಿ ಮೈಲಾರಲಿಂಗ ಕಾರ್ಣಿಕ ನುಡಿತಾರ, ಅಲ್ಲಿ ಗೌರವಿಗಳು ಕಾರ್ಣಿಕ ನುಡಿತಾರ. ಅಲ್ಲಿ ನುಡಿದಿದ್ದು ಎಂದು ಕೂಡ ಹುಷಿ ಹೋಗ್ಯಲ್ಲ. ನಮ್ಮ ಭಾಗದ ಜನ ಏನ್ ಮಾಡ್ರ ಅಂದ್ರ ನಮ್ಮಲ್ಲಿ ಒಂದು ಸ್ಥಾನ ಇರ್ಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಇವತ್ತು ಬಹಳ ಚೆನ್ನಾಗಿ ಅದು ಉದ್ಘಾಟನೆ ಆಗಿ ನೆರವೇರಿದೆ. ಒಟ್ಟಾರೆ ಮೈಲಾರ ಆದಿ ಅಂತ್ಯ ಇಲ್ಲದವನೇ ಮೈಲಾರ. ಆದಿ ಅಂತ್ಯ ಎಲ್ಲವೂ ಎರಡೂ ಇಲ್ಲ, ಆಗ ಹುಟ್ಟಿದವನೇ ಅವನು ಮೈಲಾರ. ಮೈಲಾರ ಅಂದ್ರೆ ಹೆಸರುಗಳು ಬೇರೆ ಬೇರೆ ಇರಬಹುದು. ಶಿವನ ಸಂಭೂತನೇ ಮೈಲಾರ. ಹೀಗಾಗಿ ಅವನು ಶಕ್ತಿ ಸಮೇತನಾಗಿ ಗಂಗಮಾಳ ಮೈಲಾರಲಿಂಗನ ಕುಟುಂಬ ಅಂದ್ರೆ ಅವನ ಹೆಂಡತಿ. ಹೀಗೆ ಈ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ಬಂದು ರಾಕ್ಷಸ ಸಂಹಾರ ಮಾಡಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಮಾಡಿರ್ತಕ್ಕಂಥವನೇ ಮೈಲಾರಲಿಂಗ. ಅಲ್ಲಿರ್ತಕ್ಕಂಥವನು ಇಲ್ಲಿ ಬಂದು ನಿಮ್ಮ ಭಕ್ತಿಗೆ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಇದು ನಿಜವಾಗಿ ಸಾರ್ಥಕ ಅಂತಕ್ಕಂಥ ಮೂಲಕವಾಗಿ ಈ ಜಂಗಮ ಸಾಕ್ಷಿಯಾಗಿ ಇದನ್ನು ಹೇಳ್ತಾ ಇದ್ದೀವಿ. ಇಲ್ಲಿ ಅವನು ಮೈಲಾರಲಿಂಗ ನೆಲೆಸಿ ನಿಮ್ಮೆಲ್ಲರಿಗೂ ಈ ನಾಡಿಗೆ ಸದ್ಭಕ್ತಿಯಾಗಿರ್ತಕ್ಕಂಥ ಮಳೆ ಬೆಳೆಯನ್ನ ಕೊಡ್ಲಿ ಅಂತಕ್ಕಂತ ಹೇಳಿ ಮತ್ತೊಮ್ಮೆ ಆತನನ್ನು ಪ್ರಾರ್ಥಿಸೋದ. ಮೈಲಾರಲಿಂಗೇಶ್ವರ ಜಾತ್ರೆಯು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಹಾಗೂ ಈ ಭಾಗದ ಜನರಿಗೂ ಗುರು ಸಮ್ಮುಖದಲ್ಲಿ ಇವತ್ತು ಅಗದಿ ದೊಡ್ಡ ಪ್ರಮಾಣದಾಗ ಜಾತ್ರೆ ಮಾಡತ್ತೀರಿ. ಅದಕ್ಕಾಗಿ ಸ್ವಲ್ಪ ನಂದು ಸಹಾಯ ಸಹಕಾರ ಕೇಳಿದ್ರು. ನಾನು ಒಂದು ಅಲ್ಪ ಸಹಾಯವನ್ನು ಮಾಡಿದ್ದೇನೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಮೈಲಾರಲಿಂಗನ 6ನೇ ವರ್ಷದ ಜಾತ್ರಾ ಮಹೋತ್ಸವ ಇದರ ಅಂಗವಾಗಿ ನಡೆದಂಥ ಕಾರ್ಯಕ್ರಮ ಈ ಸುದ್ದಿವಾಹಿನಿ TV20 ಇವರಿಗೂ ಈ ಮೈಲಾರಲಿಂಗನ ಜಾತ್ರೆಯ ಶುಭ ಸಂದರ್ಭದಲ್ಲಿ ಈ ಚಾನೆಲ್ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು. ಈ ಭಾಗದಲ್ಲಿ ಮೈಲಾರಲಿಂಗೇಶ್ವರ ಭಕ್ತರು ಬಹಳಷ್ಟು ಜನ ಇದ್ದಾರೆ. ಆದರೆ ಎಲ್ಲರಿಗೂ ಮೈಲಾರಲಿಂಗಕ್ಕೆ ಹೋಗ್ಲಿಕ್ಕೆ ಆಗುಲ್ಲ. ಬಹುಶಃ ಆ ದೃಷ್ಟಿಯಿಂದ ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಮೈಲಾರಲಿಂಗ ಎಲ್ಲರೂ ಇಲ್ಲಿ ನಡ್ಕೊಳ್ಳಿ, ಉತ್ತರೋತ್ತರವಾಗಿ ಅವರೆಲ್ಲ ಆಶೀರ್ವದಿಸಲಿ, ಮೈಲಾರಲಿಂಗ ತಿಳ್ಕೊಂಡು ಬರುವಂತ ಒಂದು ದಿನಮಾನಗಳಲ್ಲಿ ನಾನು ಹೇಳ್ತಾ ಇದ್ದೇನೆ. ಇದೊಂದು ಒಳ್ಳೆ ಸುಸಕ್ಷ ಕ್ಷೇತ್ರವಾಗಿ ಹೊರಹೊಮ್ಮತತಿ. ಇಲ್ಲಿ ಭಕ್ತರು ಸಾಕಷ್ಟು ಜನ ಇದ್ದಾರೆ ಅಂತ ಹೇಳಿ ಹೇಳಿಕೆ. ಇವತ್ತು ನಮ್ಮ ಸವದತ್ತಿ ತಾಲೂಕಿನಲ್ಲಿ ನಡೀತಕ್ಕಂಥ ಏನು ಒಂದು ಸಿಂದೋಗಿ, ಮುನವಳ್ಳಿ ಮತ್ತು ಯಕ್ಕೇರಿ 3 ಗ್ರಾಮಗಳ ಹದ್ದಿಯಲ್ಲಿ ಬರ್ತಕ್ಕಂಥ ಯಕ್ಕೇರಿ ಗ್ರಾಮದಲ್ಲಿ ಒಂದು ಮೈಲಾರಲಿಂಗೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಸತತವಾಗಿ 6 ವರ್ಷಗಳ ನಿರಂತರ ವಿಜೃಂಭಣೆಯಿಂದ ನಡೀತಕ್ಕಂಥ ಜಾತ್ರೆ, ಅಪಾರವಾಗಿರ್ತಕ್ಕಂಥ ಭಕ್ತರನ್ನ ಹೊಂದಿರತಕ್ಕಂಥ ಈ ಮೈಲಾರಲಿಂಗೇಶ್ವರ ಇವತ್ತಿನ ದಿನ ಏನು ಒಂದು ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ 6ನೇ ವರ್ಷದ ಜಾತ್ರೆಯನ್ನ ಒಂದು ಒಳ್ಳೆಯ ರೀತಿಯೊಳಗ ಹಿಂದೂ ಧಾರ್ಮಿಕ ಪರಂಪರೆ ಉಳಿಬೇಕನ್ನುವ ನಿಟ್ಟಿನಲ್ಲಿ ಆ ಎಲ್ಲ ಭಕ್ತರು ಕೂಡಿಕೊಂಡು ಇವತ್ತು ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಇವತ್ತು ಆ ಮೈಲಾರಲಿಂಗೇಶ್ವರನ ಎಲ್ಲ ಪಾಲಿಕೆ ಒಂದು ಇಡಲಿಕ್ಕೆ ಒಂದು ದಾನಿಗಳಾಗಿರ್ತಕ್ಕಂಥ ವೀರೇಶ್ ಬ್ಯಾಹಟ್ಟಿ ಅವರಾಗಿರ್ಬೋದು, ಅನೇಕ ಮಹನೀಯರು ಈ ದೇವಸ್ಥಾನಕ್ಕೆ ಕೊಡುಗೆ ದಾನಿಗಳಾಗಿ ನೀಡಿರ್ತಕ್ಕಂಥ ದಾನಿ ಅವರೆಲ್ಲರಿಗೂ ಮೈಲಾರಲಿಂಗೇಶ್ವರ ಒಳ್ಳೆಯದು ಮಾಡಲಿ. ಈ ಸಂದರ್ಭದಲ್ಲಿ ಶ್ರೀಮತಿ ಸುಶೀಲವ್ವ ಸಂಗಪ್ಪ ದೊಡ್ಡಲಿಂಗನವರ್, ಸವದತ್ತಿ APMC ಅಧ್ಯಕ್ಷರು ಆದ ಚಂದ್ರು ಜಂಬ್ರಿ, ಪತ್ರಕರ್ತ ಈರಣ್ಣ ಗಣಾಚಾರಿ, ಹನುಮಂತಪ್ಪ ರಾಪವರ್, ವಿರೂಪಾಕ್ಷ ಮಾಮನಿ, ಪಂಚಮ್ ಗೌಡ್ರು, ದ್ಯಾಮನಗೌಡ್ರು ನಾಗಪ್ಪ, ಸೋಮಪ್ಪ ತುಪ್ಪಳಿ, ಯಲ್ಲಪ್ಪ ಮಾಂಡ್ರಿ, ಮಲ್ಲಿಕಾರ್ಜುನ್ ಗೋಮಾಡಿ, ಸಿದ್ದಪ್ಪ ತುಳ್ಜನವರ್, ಚಂದ್ರು ಪೂಜೇರ್,
ವಿನೋದ್ ಕಳಸನಗೌಡ್ರು, TV20 ಕನ್ನಡ ವಾಹಿನಿ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ಆದ ವೀರೇಶ್ ಬೆಣಚಿನ ಮರಡಿಮಠ್, TV20 ಕನ್ನಡ ವಾಹಿನಿಯ ವರದಿಗಾರ ಈರಣ್ಣ ಚೌಗಲ, MTV ಸಂಪಾದಕರು ಆದ ಮೆಹಬೂಬ್ ಆಗಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.